ಕಳಿಸಿದ್ರು. ಆ 22 ಅಲ್ಲ ಕೇಳ್ತಿರೋದು 22 ಬ್ಯಾಚ್ ಪಾಯಿಂಟಿಂಗ್ ಮಾತಾಡ್ತಾ ಇದ್ದೀನಿ. 22 ಬ್ಯಾಚ್ಗಳು ಕಳಿಸಿದ್ದೀನಿ. ಆ 22 ಬ್ಯಾಚ್ ಅಲ್ಲಿ ಹೇಳಿರೋದೆಷ್ಟು? 4 ಬ್ಯಾಚ್ಗಳು ಯೋಗ್ಯವಾಗಿದೆ. 4 ಬ್ಯಾಚ್ ಯೋಗ್ಯವಾಗಿದೆ, ಇನ್ ಮಿಕ್ಕಿದ ಯೋಗ್ಯವಾಗಿಲ್ಲ. NABLನಿಂದ ಇವ್ರೇನ್ ಮಾಡಿಸಿದ್ರಲ್ಲ, ಇವೆಲ್ಲವೂ ಎಚ್ಚರಿಕೆ ಗೊತ್ತಿತ್ತು ಸರ್ಕಾರಕ್ಕೆ. ಯಾವುದು ಗುಣಮಟ್ಟ ಇಲ್ಲ ಅಲ್ಲ, ಈ ರಿಂಗರ್ ಲ್ಯಾಕ್ಟೇಟ್ ಪಶ್ಚಿಮ ಬಾಂಗ ಕಂಪನಿಯ ಗುಣಮಟ್ಟ ಇಲ್ಲ ಅನ್ನೋಂಥದ್ದು 23/3/24ಕ್ಕೆ ಗೊತ್ತಿತ್ತು. ಗೊತ್ತಿದ್ರು ಸಹ ಮತ್ತೆಂಗೆ ತಿರ್ಗಾ ಸರಬರಾಜು ಮಾಡಿದ್ರು? ಮತ್ತೆಂಗ್ ತಿರ್ಗಾ ಸರಬರಾಜು ಮಾಡಿದ್ರು? ಹೇಗೆ ಕೊಟ್ಟರು ಅವರು? ಯಾವ ಆಧಾರದ ಮೇಲೆ ಕೊಟ್ಟಿದ್ದಾರೆ? ಯಾವ ಒಂದು ನಿಷೇಧ ಮಾಡಿದ್ದಾರೆ? ಈಗ ತಿರ್ಗಾ ನಿಷೇಧ ಮಾಡಿದ್ದಾರೆ. ಹಾಗಿದ್ರೆ ತಿರ್ಗಾ ಮೊದಲು ನಿಷೇಧ ಮಾಡಿರೋದು ಎಫೆಕ್ಟಿವ್ ಇಲ್ದಿದಾಗ ಈಗ ಮಾಡಿರೋದು ನಿಷೇಧ ಆಗುತ್ತಾ? ಅವ್ರು ಹೇಳಿದ್ದಾರೆ, ತಿರ್ಗಾ ಇದು ಮಂತ್ರಿಗಳೇ ಹೇಳಿಕೆ ಕೊಟ್ಟಿದ್ದಾರೆ. ಏನಂತ? ಮ್ಯಾನುಫ್ಯಾಕ್ಚರ್ ಮಾಡ್ತಿರೋಂತ ಯೂನಿಟ್ ಸ್ಟ್ಯಾಂಡರ್ಡ್ ಇಲ್ಲ, ಗುಣಮಟ್ಟ ಇಲ್ಲ. ಮ್ಯಾನುಫ್ಯಾಕ್ಚರಿಂಗ್ ಪಶ್ಚಿಮ ಬಂಗ ಸಂಸ್ಥೆ ತಯಾರು ಮಾಡ್ತಿರುವಂತ IV ಫ್ಲೂಯಿಡ್ ತಯಾರು ಮಾಡ್ತಿರುವಂತ ಘಟಕನೇ ಗುಣಮಟ್ಟ ಅಲ್ಲ. ಈ ರೀತಿ ಎಲ್ಲ ಗೊತ್ತಿದ್ದು ಇವತ್ತು ಈ ಮಹಿಳೆಯರ ಇವತ್ತು ಇನ್ನೂ ಒಂದು ವಿಚಾರ ಹೇಳಬೇಕು ಅಂದ್ರೆ, ಈ ರಿಪೋರ್ಟಿಂಗ್ ಕೊಟ್ಟಿದ್ದಾರೆ. ಈ 3 ವರ್ಷದಲ್ಲಿ ಕೊಟ್ಟಿದ್ದಾರೆ. ಈ ವರ್ಷ ಇಷ್ಟು ಮಹಿಳೆಯರ ಸಾವಾಗಿದೆ, ಈ ವರ್ಷ ಇಷ್ಟು ಮಹಿಳೆಯರ ಸಾವಾಗಿದೆ, ಈ ವರ್ಷ ಇಷ್ಟು ಮಹಿಳೆಯರ ಸಾವಾಗಿದೆ. ನಮ್ಮ ಕಾಲದಲ್ಲಿ ಇಳಿತ ಆಗಿದೆ. ಒಂದು ಗರ್ಭಿಣಿ ಭಾಗದಿಂದ ಹಿಡಿದು ಎಲ್ಲಿ ಹೆರಿಗೆ ಆದಂತ 42 ದಿನ ನಂತರವರೆಗೂ ಒಂದು ಮಹಿಳೆ ಸಾವಾದ್ರೆ ಅದು ಮ್ಯಾಟ್ರನಲ್ ಡೆತ್ ಅಂತಾನೆ ಲೆಕ್ಕ ಆಗುತ್ತೆ. ಅಂಡರ್ ರಿಪೋರ್ಟಿಂಗ್ ಆಗಿದೆ. ನಾನು ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಆಡಿಟ್ ಏನಿವತ್ತು ಜನರಲ್ ಹಾಸ್ಪಿಟಲ್ ಜನರಲ್ ಡೆತ್ ಅಂತ ಬೇರೆ ಕ್ಯಾಟಗರಿ ತಗೊಂಡೋಗಿ ರಿಪೋರ್ಟ್ ಮಾಡ್ಕೊಂಡಿದ್ದಾರೆ. ಮೆಟ್ರನಲ್ ಡೆತ್ ಅಲ್ಲಿ ಅಂಡರ್ ರಿಪೋರ್ಟಿಂಗ್ ಮಾಡಿದ್ದಾರೆ. ನಿಮ್ಗೆ ಹೇಳ್ಬೇಕಂದ್ರೆ ಸಭಾಧ್ಯಕ್ಷರೇ, ಸಿಸೇರಿಯನ್ ಸೆಕ್ಷನ್ ಮಾಡ್ಲಿಕ್ಕೆ ಎಷ್ಟು ಪರ್ಸೆಂಟೇಜ್ ಮಾಡ್ಲಿಕ್ಕೆ ಇವ್ರಿಗೆ ಅಧಿಕಾರ ಇದೆ? ಎಷ್ಟು ಪರ್ಸೆಂಟೇಜ್ ಮೆಡಿಕಲಿ ಅಲೌಡ್? ಇವತ್ತು ನೀವು ನೋಡಬೇಕು, ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಅಲ್ಲಿ ಮೋರ್ ದೆನ್ 50% ಸಿ ಸೆಕ್ಷನ್ ಮಾಡ್ತಾರೆ. 25,000 ದುಡ್ಡು ತಗೊಂಡು ಸಿ ಸೆಕ್ಷನ್ಗಳು ಮಾಡ್ತಾರೆ. ಒಂದೇ ಡಾಕ್ಟರ್ ಒಂದೇ ದಿನದಲ್ಲಿ 25 ಸಿ ಸೆಕ್ಷನ್ ಮಾಡ್ಲಿಕ್ಕೆ ಸಾಧ್ಯನಾ? ಮಾಡಿರೋದಿದೆ. ಇವೆಲ್ಲ ಇವ್ರಿಗೆ ಗೊತ್ತಿಲ್ವಾ? ಏನಾಗ್ತಿದೆ ಇಲಾಖೆನ ಗೊತ್ತಿಲ್ವಾ? ಇಲಾಖೆ ಸಚಿವರು ನೋಡಲ್ವಾ? ಇಲಾಖೆ ಕಮಿಷನರ್ ನೋಡಲ್ವಾ? ಪ್ರಧಾನ ಕಾರ್ಯದರ್ಶಿ ನೋಡಲ್ವಾ? ಮೆಡಿಕಲ್ ಸೂಪರಿಂಟೆಂಡೆಂಟ್ ನೋಡಲ್ವಾ? ಡೈರೆಕ್ಟರ್ ನೋಡಲ್ವಾ? ನೋಡಿ, ಒಂದೊಂದು ಡಾಕ್ಟರ್ ನಿಮ್ಗೆ ಗೊತ್ತಿರ್ಬೇಕಾದ್ರೆ ಪ್ರೊಸೀಜರ್, ಒಂದು ಸಿ ಸೆಕ್ಷನ್ ಮಾಡಿದ್ರೆ ಒಂದು ಸಪರೇಟ್ ಕಿಟ್ ಇರಬೇಕು. ಒಂದೇ ಕಿಟ್ಟು 10 ಕಿಟ್ ಇದ್ರೆ 25 ಸೆಕ್ಷನ್ ಅದೇ ಸ್ಟರ್ಲೈಸ್ ಆಗ್ದೇನೆ ಆ ಪೇಷಂಟ್ಗಳ ಮೇಲೆ ಅದೇ ಗೌನು, ಕಾರ್ಬನಲೈಸೇಷನ್ ಆಗಲ್ಲ, ಓಟಿ ಸ್ಟರ್ಲೈಸ್ ಆಗಲ್ಲ, ಅದೇ ಗೌನು ಅದೇ ಇದು ಸ್ಟರ್ಲೈಸು, ಏನ್ ಸ್ಟೆರಿಲಿಟಿ ಇಲ್ಲದೆ ಆ ಪೇಷಂಟ್ಗಳನ್ನ ಅವ್ರನ್ನೇನ್ ಮನುಷ್ಯರು ಅಂತ ಟ್ರೀಟ್ ಮಾಡ್ತಿದಾರಾ? ಆ ಮನುಷ್ಯರು ಅಂತ ಟ್ರೀಟ್ ಮಾಡಿದಾರ? ಈ ರೀತಿ ಯಾವುದೇ ಮುನ್ನೆಚ್ಚರಿಕೆ ಇಲ್ವಾ? ಯಾವ ಒಂದು ಓಟಿಯಲ್ಲಿ ನಿಮ್ಗೆ ಸತ್ಯ ಬೇಡ ಆಗಿದೆ, ರಕ್ಷಣೆ ಬರಬೇಕು ಸಭಾಧ್ಯಕ್ಷರೇ. ನಾನೇನಾರೆ ನಾನು ಮಾತಾಡ್ತಾ ಇದ್ದೀನ ಬಿಟ್ಟು ಮಾತಾಡ್ರೆ ನೀವು ಮಾತಾಡಿ. ಇಲಾಖೆ ಬಗ್ಗೆ ಪ್ಲೀಸ್ ಕೆಲವಂತ ಪ್ರಯತ್ನ ಮಾಡ್ತಿದ್ದೀನಿ, ಅವಕಾಶ ಮಾಡಿಕೊಡ್ಬೇಕು. ಎಷ್ಟು ಪರ್ಸೆಂಟೇಜ್ ಆಗಬೇಕು ಡಾಕ್ಟರ್ ಅಶ್ವಥ್? ಈ ಕೂತ್ಕೊಂಡ್ರೆ ಕೂತ್ಕೊಳ್ಳಿ, ಇರಿಟೇಟ್ ಮಾಡಿ. ಹೇಳ್ತೀನಿ, ಇಬ್ಬರು ಕೂಡ ಡಾಕ್ಟರ್ ನಿಮ್ಮ ಮಂತ್ರಿ ಹತ್ರ ಹೋಗಿ ಮಾತಾಡಿ. ಇಬ್ಬರು ಕೂಡ ಡಾಕ್ಟರ್ಗಳೇ, ಅವ್ರಿಗೆ ಇಂಪಾರ್ಟೆಂಟ್ ಪಾಯಿಂಟ್. ಅಯ್ಯೋ ಬಿಡಿ ಸರ್, ಒಂದೇ ಊರು ಒಂದೇ ಬೇಡ, ದಯವಿಟ್ಟು ನನಗೆ ಬೇಡ. ಅವ್ರ ಮಂತ್ರಿ ಮತ್ತೆ ಮಾತಾಡ್ಲಿ, ಸಭಾಧ್ಯಕ್ಷರು ದಯವಿಟ್ಟು ಬೇಡ, ದಯವಿಟ್ಟು ಬೇಡ. ಕೂತ್ಕೊಳ್ಳಿ. ನೋಡಿ, ನಾನು ಹೇಳ್ತಿರೋದೇನು ತಪ್ಪಿದ್ರೆ ನೀವು ಹೇಳ್ಬಿಡಿ, ನಾನು ಕೂತ್ಕೊಂಡು. ಏನ್ ತಪ್ಪಿಲ್ಲ, ತಪ್ಪಿದ್ರೆ ಹೇಳಿ. ಈಗ ನೀವು ವಿಚಾರ ಸಹಿ ಹಾಕಿದ್ರೆ ಹೇಳಿ, ಮುಗಿಸಬಹುದಲ್ಲ. ಅಲ್ಲ, ದಯವಿಟ್ಟು ನಾನು ಏನಾರ
ಪುನರ್ ಉಚ್ಚಾರಣೆ ಏನಾರು ಮಾಡಿದ್ರೆ ನೀವ್ ಹೇಳಿದ್ನ ಇಲ್ಲ, ಈಗ ಸಬ್ಜೆಕ್ಟ್ ಅಂದ್ರೆ ಅಲ್ಲ, ಬೇರೆ ಸ್ವಾಮಿ, ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಇಷ್ಟು ಮಾತಾಡ್ತಿದ್ದೀರಿ. ಈಗ ಬಹಳಷ್ಟು ಚರ್ಚೆ ಅಲ್ಲ, ಆಗ್ಬೇಕು. ಇನ್ನೇನ್ ಮಾತಾಡ್ಬೇಕು ನಾವು ಈ ಸದನದಲ್ಲಿ ಏನ್ ಮಾತಾಡ್ಬೇಕು ಅಂತ ನೀವು ಹೇಳಿ ಸಭಾಧ್ಯಕ್ಷರೇ. ಆಯ್ತು, ಆರೋಗ್ಯ ಶಿಕ್ಷಣ ನಿಮಗೆ ಗೊತ್ತಿದೆ, ನೀವು ಯಾವಾಗ್ಲೂ ಮಾತಾಡ್ತೀರಾ. ಆರೋಗ್ಯ ಸಭಾಧ್ಯಕ್ಷರೇ ಪ್ರಸ್ತುತವಾದಂತ